ವೆಲ್ಕಮ್ ಟು ರಾ ಪ್ರವೀಣ್ ವ್ಲಾಗ್ಸ್. ನೋಡಿ, ಇವತ್ತಿನ ಟಾಪಿಕ್ ನಿಮ್ಗೆ ಸಿಂಪಲ್ ಆಗಿ ಜಾಸ್ತಿ ಎಲಾಬ್ರೇಟ್ ಮಾಡಿ ಹೇಳಕ್ ಹೋಗಲ್ಲ. ಉದ್ದ ಭಾಷಣ ಅವೆಲ್ಲ ಏನಿಲ್ಲ. 1 ತಿಂಗಳು ಆಗಿದೆ ಆಟೋ ತಗೊಂಡು. ಈ ಆಟೋರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ, ಮತ್ತೆ ನೀವು ಈ ಪ್ರಾಬ್ಲಮ್ ಏನಕ್ಕೆ ಫೇಸ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇರೋದು. ನಾನ್ ಮಾಡಿರೋ ಸಣ್ಣ ಪುಟ್ಟ ತಪ್ಪು ನೀವು ಮಾಡಕ್ ಹೋಗ್ಬಿಡಿ. ನಾನು 2 ದಿನ ನಿಮ್ಗೆ ವಿಡಿಯೋ ಅಂತೂ ಮಾಡಕ್ಕಾಗಿಲ್ಲ. ಏನಕ್ಕೆ 2 ದಿನ ವಿಡಿಯೋ ಮಾಡಕ್ಕಾಗಿಲ್ಲ ಒಂದ್ ಕಾರಣ ಅಂದ್ರೆ, EMI ಹತ್ರ ಬಂತು. 1 ತಿಂಗಳು ಆಗೋಯ್ತು. ಇದನ್ನ ನಿಮ್ಗೆ ಹೇಳಕ್ಕೆ ಫುಲ್ ಡೀಟೇಲ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಜಾಸ್ತಿ ನಿಮ್ಗೆ ಟೈಮ್ ತಗೊಳಲ್ಲ. ಬೇಗ ಬೇಗ ಏನ್ ಟಾಪಿಕ್ ಇದೆಯೋ ನಿಮ್ಗೆ ಕ್ಲೀನ್ ಆಗಿ ಹೇಳಿ ಮುಗಿಸ್ತೀನಿ. ನೋಡಿ, ಫಸ್ಟ್ ಏನಾಯ್ತು ಅಂದ್ರೆ, ಆಟೋ ತಗೊಂಡ್ರಿ. ಮುಂಚೆ ಹೇಳಿದ್ದೆ ನಿಮ್ಗೆ, ಆಟೋ ತಗೊಂಡಾಗ ಒಂದ್ 15 ದಿನ ಇದಕ್ಕೆ ಆಗೋಗುತ್ತೆ. ಆ ಟೆನಿ ಕಾಸ್ಟ್ ನಿಮ್ಗೆ ಏನೇ ಮಾಡ್ಕೊಂಡ್ರು ನಿಮ್ದು ಟೈಮಿಂಗ್ ಪೀರಿಯಡ್ ಅನ್ನೋದು 15 ಡೇಸ್ ಕಳ್ದೋಗ್ಬಿಡುತ್ತೆ. 15 ಡೇಸ್ ಆದ್ಮೇಲೆ ನಿಮ್ಗೆ 15 ದಿನಾನೇ ಸಿಗೋದು. ನೀವ್ 15 ದಿನದಲ್ಲಿ ಏನ್ ಮಾಡ್ತೀರಾ? ದುಡಿಬೇಕು. ನಿಮ್ ಮನೆ ನಿಮ್ದು ಕಮಿಟ್ಮೆಂಟ್ ಅನ್ನೋದು ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದಲ್ದಿರ ನಿಮ್ದೇ ಆದಂತ ಒಂದು ಸಣ್ಣ ಪುಟ್ಟ ಸಾಲಗಳು ಇರ್ಬೋದು, ಅದು ಇರುತ್ತೆ, ಮನೆದು ಇರುತ್ತೆ. ಅದಲ್ದಿರ ಈ ಆಟೋ ಲೋನ್ ಅಲ್ಲಿ ತಗೊಂಡ್ರೆ ಆಟೋದ್ ಬೇರೆ ಒಂದು EMI ಇರುತ್ತೆ. ನಿಮ್ಗೆ ಅದನ್ನೇ ನಿಮ್ಗೆ ಹೇಳಕ್ ಬಂದ್. ನೋಡಿ, 2 ದಿನ ನಿಮ್ಗೆ ಡೈಲಿ ವಿಡಿಯೋ ಹಾಕ್ತೀನಿ ಅಂತ ಅಪ್ಡೇಟ್ ಪ್ರಾಮಿಸ್ ಮಾಡಿದ್ದೆ. 2 ದಿನ ನಾನು ವಿಡಿಯೋ ಹಾಕಕ್ಕಾಗಿಲ್ಲ, ಯಾಕಂದ್ರೆ ನಂದೇ ಆಟೋ ಆದಂತ EMI ಇದೆ. ಅದಕ್ಕೂ ನಾನು ಅಮೌಂಟ್ ಕಟ್ಕೋಬೇಕು, ಪ್ರತಿಯೊಂದು ನೋಡ್ಲೇಬೇಕು. ಯಾಕಂದ್ರೆ ತಗೊಳ್ಳೋರು ನೀವು ಅಷ್ಟೇ, ನಾವು ಅಷ್ಟೇ. ಏನ್ ದುಡ್ಡಿರೋರು ಇದ್ದವ್ರು ಓಕೆ, ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡು ಫುಲ್ ಕ್ಯಾಶ್ ಏನೋ ತಗೋತಾರೆ, ತೊಂದ್ರೆ ಇಲ್ಲ. ಇಳ್ದಿರೋರು ಏನೋ ಒಂದು ಜೀವನ ಮಾಡ್ಬೇಕು, ಏನೋ ಒಂದು ನಾವು ಮುಂದಕ್ಕೆ ಏನೋ ಬರ್ಬೇಕು ಅನ್ನೋ ಒಂದು ಆಶಾ ಕಿರಣದಲ್ಲಿ ನೀವೆಲ್ಲಾರು ಆಟೋ ಪರ್ಚೇಸ್ ಮಾಡ್ತೀರಾ. ನೀವು ಆಟೋ ಪರ್ಚೇಸ್ ಮಾಡಿರ್ತೀರಾ, ಓಕೆ ಸರಿ, ಎಲ್ಲಾನು ಆಯ್ತು. ಈ 15 ದಿನದಲ್ಲಿ ನೀವು ಅನ್ಕೊಂಡಂಗ್ ದುಡಿಯಕ್ಕಾಗಲ್ಲ. ಸಣ್ಣ ಪುಟ್ಟ ಒಂದೊಂದು 5 ದಿನ ಬುಕಿಂಗ್ಗಳು ಇರಲ್ಲ. ಇನ್ನು 10 ದಿನ ಚೆನ್ನಾಗಿರೋದು ಬುಕಿಂಗ್ ನೀವು ಅನ್ಕೊಳ್ಳೋ ಅಮೌಂಟ್ ಮಾಡ್ತೀರಾ. ಈ ಅನ್ಕೊಳ್ಳೋ ಅಮೌಂಟ್ ಅಲ್ಲಿ 10 ದಿನದಲ್ಲಿ 3 ದಿನ ನಿಮ್ ಗಾಡಿ ಖರ್ಚು ಅದು ಇದು ಸಣ್ಣ ಪುಟ್ಟ ಫಸ್ಟ್ ಸರ್ವಿಸ್ ಅದು ಇದು ಅಲ್ಲಿಗೆ ಹೋಗ್ಬಿಡುತ್ತೆ. ಇನ್ 7 ದಿನದ ಸಂಬಳ. ಈ 7 ದಿನದಲ್ಲಿ ನೀವು ಯಾವ್ದಾರ ಒಂದು ಕೈ ಸಾಲನೋ ಏನೋ ಒಂದ್ ಸಣ್ಣ ಪುಟ್ಟ ಬೇಗ ಅರ್ಜೆಂಟ್ಗೆ ಒಂದ್ ಸ್ವಲ್ಪ ಆಟೋಗೆ ಎಕ್ಸ್ಟ್ರಾ ವರ್ಕ್ ಅದು ಇದು ಅಂತ ಮಾಡ್ಸಿರ್ತೀರ. ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಂದು ವಿಡಿಯೋ ಪ್ರತಿಯೊಂದರಲ್ಲೂ ನಿಮ್ಗೆ ತೋರಿಸಿದೀನಿ ಯಾವ ರೀತಿ ದುಡ್ಡು ಸೇವ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ನಿಮ್ ಆದಷ್ಟು ನೀವು ಅಮೌಂಟ್ ನ ಲೆಸ್ ಮಾಡ್ಕೋಬಹುದು ಅಂತ. ನಂದು ಬಿಡಿ ಪರವಾಗಿಲ್ಲ, ಹೆಂಗೋ ಒಂದು ನಡೆದು ಬಿಡುತ್ತೆ ಜೀವನ. ಹೆಂಗೋ ಒಂದು ಹೋಪ್ ಇಟ್ಕೊಂಡಿರ್ತೀನಿ, ಮಾಡ್ತೀನಿ ಅಂತ. ಈ ಸಿಚುವೇಶನ್ ನಿಮಗೂ ಬರುತ್ತೆ, ಯಾಕಂದ್ರೆ ನನಗ್ ಬಂದಿದೆ, ನಿಮ್ಗೂ ಬಂದೇ ಬರುತ್ತೆ. ಈ ಸಿಚುವೇಶನ್ ಅನ್ನೋದ್ರಲ್ಲಿ ಎಲ್ಲಾರು ಇದ್ ಮಾಡ್ಕೊಂಡೇ ಬರೋದು, ದಾಟ್ಕೊಂಡೇ ಬರೋದು. ಅದಕ್ಕೆ ನಿಮ್ಗೆ ಕ್ಲೀನ್ ಆಗಿ ನಾನು ಡಿಟೇಲ್ ಆಗಿ ಏನೇನಿದೆಯೋ ಪ್ರತಿಯೊಂದು ನಿಮ್ಗೆ ಕ್ಲೀನ್ ಆಗಿ ತಿಳಿಸ್ತಾ ಇರೋದು. ನೋಡಿ, ಫಸ್ಟ್ ಏನಾಯ್ತು, 2 ದಿನ ವಿಡಿಯೋ ಏನಕ್ ಮಾಡಿಲ್ಲ ಅಂತಂದ್ರೆ, ಟಾರ್ಗೆಟ್ ಇತ್ತು. ಟಾರ್ಗೆಟ್ ಹೊಡಿಲೇಬೇಕು, ಇಷ್ಟ ಅನ್ಕೊಳ್ಳೋದೇ ಒಂದು, ಇಲ್ಲ ಆಗದೆ ಒಂದು. ಹೇಳ್ತೀನಿ ಕೇಳಿ, ನಾನೇನು ಟಾರ್ಗೆಟ್ ಹಾಕೊಂಡಿದ್ದೀರಾ ಬರ್ತೀನ, ಚೆನ್ನಾಗಿ ದುಡ್ಕೊಂಡು ಹೋಗ್ತೀನಿ. ಟಾರ್ಗೆಟ್ ಅನ್ನೋದೇ ಫಿಕ್ಸ್ ಮಾಡ್ಕೋಬೇಡಿ. ಹೇಳ್ತೀನಿ ಕೇಳಿ, ಬರ್ಲೇಬೇಡಿ. ಟಾರ್ಗೆಟ್ ಅನ್ನೋದ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗಿದು ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಟಾರ್ಗೆಟ್ ನೀವು ಹಾಕೊಂಡಿದ್ದೀನ ಬೇಕಂದ್ರೆ ನೋಡಿ, ಆಗದೇ ಇಲ್ಲ ಅರ್ನಿಂಗ್ ಮಾಡಕ್. ಏನಾರು ಒಂದ್ ಸಣ್ಣ ಪುಟ್ಟ ಏನಾರು ಒಂದ್ ಪ್ರಾಬ್ಲಮ್ ಬಂದಿ, ಆ ಪ್ರಾಬ್ಲಮ್ ಅಲ್ಲಿ ಏನಾರು ಒಂದ್ ಫೇಸಿಂಗ್ ಮಾಡೇ ಮಾಡ್ತೀರಾ. ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಏನು ಟಾರ್ಗೆಟ್ ಹಾಕೋಬೇಡಿ, ದುಡಿಬೇಕು. ಏನಾರು ಒಂದಿತ್ತು ಅಂದ್ರೆ ಬನ್ನಿ ಲೈಫ್ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಪ್ರಯತ್ನ ಬೀಳದ. ನನ್ಗೂ ಆದಷ್ಟು ಫ್ರೀ ಟೈಮ್ ಅಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ. ನಿಮ್ಗೆ 2 ದಿನ ಇವತ್ತಿಂದು ಏನು ನಾನು ತೋರ್ಸಕ್ಕೆ ಎಷ್ಟಾಗುತ್ತಷ್ಟು ಇವತ್ತಿಂದು ತೋರಿಸ್ತೀನಿ. ಶಾರ್ಟೇಜ್ ಆಗಿತ್ತು ಗುರು, ಏನ್ ಶಾರ್ಟೇಜ್ ಆಗಿತ್ತು ಗುರು, ಏನ್ ಅಮೌಂಟ್ ಗುರು ಅಂತ ನಿಮ್ ಮೈಂಡ್ ಅಲ್ಲಿ ಬಂದೇ ಬರುತ್ತೆ. ಪ್ರತಿಯೊಬ್ರು ಅವ್ರಿಗೆ ಕೆಪಾಸಿಟಿ ತಕ್ಕಂಗೆ ಲೋನ್ ಹಾಕೋತಾರೆ. ಲೋನ್ಸ್ ಒಬ್ರು 1 ವರ್ಷ ಹಾಕೋಬಹುದು, ಒಬ್ರು 2 ವರ್ಷ ಹಾಕೋಬಹುದು, ಇಲ್ಲ 3 ವರ್ಷಕ್ಕೆ ಹಾಕೋಬಹುದು. ಅಷ್ಟೇ ಇರೋದು. ಅದ್ಮೇಲೆ ನೀವು ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ತಗೋತೀರಾ. ಹೊಸೊಬ್ರು ಏನೇ ಇದ್ ಮಾಡ್ತಿರ್ವಿ, ಏನೋ ಒಂದು ಯಾಕಂದ್ರೆ ಏನೋ ಒಂದ್ ಪ್ರಾಬ್ಲಮ್ ಅಲ್ಲಿ ಇರ್ತೀರಾ, ಹೆಂಗೋ ಒಂದು ಓವರ್ಕಮ್ ಮಾಡ್ಕೊಂಡ್ ಬರ್ತೀರಾ. ನೋಡಿ, ತುಂಬಾ ದುಡ್ಡು ಅದು ಇದು ಅನ್ಕೊಂಡ್ ಕಂಪ್ನಿಲಿ ಏನೇನ್ ಬರುತ್ತೋ ಅದೇ ಮಾಡಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಕೈಯಲ್ಲಿ ಕೆಪಾಸಿಟಿ ಇದೆಯೋ ಅಷ್ಟೇ. ಓವರ್ ಆಗಂತೂ ಏನು ಮಾಡ್ಸಕ್ ಹೋಗ್ಬೇಡಿ. ಚೆನ್ನಾಗಿ ದುಡ್ಕೊಳ್ಳಿ. ಚೆನ್ನಾಗಿ ದುಡ್ದಿ ಅದ್ರಲ್ಲಿ ಏನಾರು ಅಪ್ಡೇಟ್ ಮಾಡ್ಕೊಳಂಗಿರ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನ್ ನಾನು ನಿಮ್ಗೆ ಅದ್ರ ಮೇಲೆ ಏನು ಹೇಳಕ್ ಹೋಗಲ್ಲ. ಲೋನ್ ಇದ್ದ ಕಾರಣ 2 ದಿನ ವಿಡಿಯೋ ಮಾಡಕ್ ಆಗಿಲ್ಲ. ಇದನ್ನೇ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಇನ್ ಮುಂದಕ್ಕೆ ಏನಾರು ಇವತ್ತಿನ ವಿಡಿಯೋದಲ್ಲಿ ಏನಾರು ತೋರ್ಸಕ್ಕಿದ್ರೆ ನಿಮ್ಗೆ ಕ್ಲೀನ್ ಆಗಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ.
ಯಾಕಂದ್ರೆ ಇರೋದ್ನ ಫ್ಯಾಕ್ಟ್ಸ್ ನಿಮ್ಗೆ ಇರೋ ಫ್ಯಾಕ್ಟ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಿಡಲ್ ಕ್ಲಾಸ್ ಜೀವನ ಗುರು, ಎಷ್ಟಾಗುತ್ತೋ ಅಷ್ಟೇ ನಿಮ್ಗೆ ನಾನು ಏನ್ ತೋರ್ಸಕ್ಕಾಗುತ್ತೋ ಅದನ್ನ ತೋರ್ಸಕ್ಕಾಗೋದು. ಸುಮ್ನೆ ಆಡಂಬರವಾದ ಏನೇನೋ ತೋರ್ಸಿ ಏನೇನೋ ನನ್ ಮಾಡ್ಬೋದು ಏನ್ ಬೇಕಂದ್ರು ಕಂಟೆಂಟ್ ಅಂತೆ ಅದಂತೆ ಇದಂತೆ ಆ ಶಾರ್ಟ್ಸ್ ಅಂತೆ ಏನು ನನ್ಗೆ ಬೇಡ. ನಾನು ನಿಮ್ಗೆ ಇರೋದ್ ಇದ್ದಂಗ್ ತೋರಿಸ್ತೀನಿ. ಸುಮ್ನೆ ಏನೋ ಒಂದ್ ತೋರಿಸಿ ಏನಕ್ ಗುರು ನನ್ ಬೇಕು? ಆ ನೀವ್ ಹೇಳಿ ಏನಕ್ ಬೇಕು? ನಿಜಾನ ಸುಳ್ಳ? ನೀವ್ ಬೇಕಂದ್ರೆ ಏನಾದ್ರು ಇತ್ತನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಇರೋದ್ನ ಇದ್ದಂಗೆ ಹೇಳ್ಬೇಕು. ಸುಮ್ನೆ ನಾನು ಏನೋ ಒಂದ್ ಹೇಳಿ ಅದೇನೋ ಒಂದು ನೋಡಿ. ಈಗ ಇನ್ನೊಂದು ನಿಮ್ಗೆ ಏನಕ್ಕೆ ನಾವು ಅನ್ಕೊಂಡಿರೋ ಟಾರ್ಗೆಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ತೀನಿ ನೋಡಿ. ಆಟೋ ಬೆಂಗಳೂರಲ್ಲಿ ದಿನಕ್ಕೆ ಎಷ್ಟು ಹೊಸವು ಬರ್ತಿದೆ ಅಂತ ಅಕ್ಕಪಕ್ಕ ನಿಮ್ಮವ್ರು ಯಾರಾದ್ರೂ ಇದ್ರು ಕೇಳಿ, ಅವ್ರು ಹೇಳ್ತಾರೆ ಎಷ್ಟು ಆಟೋಗಳು ಬರ್ತಾ ಇದೆ, ಎಷ್ಟು ಹೊಸ ಹೊಸ ಆಟೋಗಳು ಬೆಂಗಳೂರಲ್ಲಿ ಇಳಿತಾ ಇದೆ ಅಂತ. ನೋಡಿ ಬೆಂಗಳೂರಲ್ಲಿ ಈಗ 100 ಆಟೋ ಇದೆ ಅನ್ಕೊಳ್ಳಿ. 100 ಆಟೋ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. 100 ಆಟೋ ಬೆಂಗಳೂರಲ್ಲಿ ಇದ್ರೆ ಒಂದು 10 ಆಟೋ ಆಚೆಗೆ ಬರಲ್ಲ. ಇನ್ನ ಉಳ್ದಿದ್ದೆಷ್ಟು 90 ಆಟೋ ಆಚೆಗೆ ಬರಲ್ಲ ಅಂತಂದ್ರೆ ನಾರ್ಮಲ್ ಮನೆ ಹತ್ರ ಅದೇನಾರು ಎಷ್ಟೋ ಏನೋ ಒಂದ್ ಸಣ್ಣ ಪುಟ್ಟ ಕಾರಣಗಳಿಂದ 10 ಆಟೋ ಉಳ್ತದೆ. ಇನ್ನ 90 ಆಟೋ 90 ಆಟೋದ್ರಲ್ಲಿ ಒಂದ್ 20-30 ಆಟೋ ಲೋನು ಆ ರಿಕವರಿ ಆ ಇದ್ರಲ್ಲಿ ಎಲ್ಲ ಶೆಡ್ ಆ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಂದ ಅವ್ರು ಡ್ಯೂಟಿನೂ ಮಾಡಲ್ಲ, ಮುಗೀತು. 40 ಆಟೋ ಇಲ್ಲೇ ಹೊಂಟೋಯ್ತು. ಇನ್ 60 ಆಟೋ ಇರುತ್ತೆ. 60 ಆಟೋದ್ರಲ್ಲೂ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು, ಆಟೋ ರೆಡಿ ಮಾಡಿಸ್ಬೇಕು, ಹಂಗ್ ರೆಡಿ ಮಾಡಿಸ್ಬೇಕು, ಇದ್ ಮಾಡ್ಬೇಕು, ಏನಾರು ಒಂದು ಬರ್ತಾನೆ ಇರುತ್ತೆ. ಇಲ್ಲೊಂದ್ 20 ಆಟೋ ಹೊಂಟೋಗುತ್ತೆ. ಉಳಿಯೋದೇ 40 ಆಟೋ. 40 ಆಟೋಗಳಿಗೆ ಬುಕ್ಕಿಂಗ್ ಇಲ್ಲ ಅಂದ್ರೆ ನೀವು ಲಕ್ಷದ ಮೇಲೆ ಲೆಕ್ಕ ಹಾಕೊಳ್ಳಿ. ದಿನದ್ರಲ್ಲಿ ಒಂದು ಆರ್ ಟಿ ಓದಲ್ಲಿ ಏನಿಲ್ಲ ಅಂದ್ರೆ ಒಂದ್ ಹೆಚ್ಚು ಕಮ್ಮಿ ಸುಮಾರು ಒಂದಾದ್ರು ಒಂದ್ 100-150 ಆದ್ರೂ ಒಂದೊಂದು ಆರ್ ಟಿ ಆಟೋ ರಿಜಿಸ್ಟರ್ ಆಯ್ತಾ ಇರುತ್ತೆ. ಹೊಸಾದಷ್ಟು ಬರ್ತಾ ಇದೆ, ಅಷ್ಟು ಜನ ಹೊಸಬ್ರು ಬರ್ತಾ ಇದ್ದಾರೆ. ಎಲ್ಲಾನು ಡ್ಯೂಟಿ. ತುಂಬಾ ಆಡಂಬರವಾಗಿ ಏನು ಮಾಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ ಕೆಪಾಸಿಟಿ ಇದ್ರೆ ಮಾಡಿಸ್ಕೊಡ್ರಿ, ಯಾರ್ರಿ ಬೇಡ ಅಂತಾರೆ? ನಾನ್ ಹೇಳಲ್ವಾ, ಒಬ್ಬೊಬ್ರು ಶೋಕಿ ಮಾಡ್ತಾರೆ ಆಟೋರಲ್ಲಿ. ಹೆಂಗ್ ನೋಡ್ಕೋತಾರ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಾವು ನೋಡ್ಕೋತೀವಿ ಇಲ್ಲ ಅಂತಲ್ಲ, ಬಟ್ ಅವ್ರ ರೇಂಜ್ಗೆಲ್ಲ ಆಗಲ್ಲ. ಯಾಕಂದ್ರೆ ಅವರು ಈಗ ನಾವ್ ಹೆಂಗೆ ಯೂಟ್ಯೂಬ್ಗೆ ಟೈಮ್ ಕೊಟ್ಟಿರ್ತೀವಿ, ಅವ್ರು ಅದಕ್ಕೆ ಅದೊಂದು ಟೈಮ್ ಕೊಡ್ತಾರೆ. ಇನ್ನೊಂದು ಯಾರೋ ಏನೋ ಹೇಳಿದ್ರು, ಹಿಂಗೇನೋ ಒಂದ್ ಹೇಳ್ಬಿಟ್ರು, ಅಲ್ಲೇನೋ ಒಂದ್ ಹೇಳ್ಬಿಟ್ರು. ಈ ಸುಮ್ನೆ ಏನೋ ಒಂದ್ ನೋಡೋದ್, ನೀವು ಯಾವ್ದೋ ಒಂದ್ ಸಣ್ಣ ಪುಟ್ಟ ವಿಡಿಯೋ ನೋಡ್ತೀರಾ, ಏನೇನೋ ಒಂದ್ ನೋಡ್ಕೋಬಹುದು. ಯಾವ್ದೇ ಕಾರಣಕ್ಕೂ ಇರ್ಲಿ, ನೀವು ವಿಡಿಯೋದ್ರಲ್ಲೇ ನಿಮ್ಗೆ ಕಾಣಿಸೋದೊಂದು, ರಿಯಾಲಿಟಿನೇ ಬೇರೆ ಇರುತ್ತೆ. ನೀವ್ ಏನೇ ಒಂದ್ ಕೆಲ್ಸದ್ರಲ್ಲಿ ಕೈ ಹಾಕಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ, ನಿಮ್ ಕೈಯಲ್ಲಿ ಆಗುತ್ತಾ ಆಗಲ್ವಾ, ಕೆಪಾಸಿಟಿ ಇದೆಯಾ, ನಾನ್ ಮಾಡ್ಬೋದಾ, ಇಲ್ಲ ಏನೋ ಒಂದು ಆಟೋಗೆ ಏನೋ ಒಂದ್ ಮಾಡಿಸ್ತೀವಿ ಎಕ್ಸ್ಟ್ರಾ ವರ್ಕ್ಸ್ ಎಲ್ಲ ಯೋಚನೆ ಮಾಡಿ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ರಿಯಾಲಿಟಿ ಚೆಕ್ ಮಾಡ್ಕೊಂಡು ನೀವ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲಾರ್ದು ಒಂದೇ ತರ ಥಾಟ್ ಆಫ್ ವ್ಯೂ ಇರಲ್ಲ. ನಾನು ನನ್ ಕೈಯಲ್ಲಿ ಏನಾಗುತ್ತೆ ಎಷ್ಟೋ ನಾನ್ ನಿಮ್ಗೆ ಏನಾರು ಒಂದು ಮೆಸೇಜ್ ಕೊಡ್ಬೋದು, ಅದ್ ಕೊಡ್ಬೋದು ಅಷ್ಟೇ. ಒಂದ್ ಹೇಳ್ತಾರಲ್ಲ, ಒಂದ್ ಕುರಿ ಹೋಗಿ ಹಳ್ಳಕ್ ಬಿತ್ತು ಅಂದ್ರೆ ಎಲ್ಲರೂ ಹೋಗಿ ದುಬ್ 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 ದುಬೋ ಅಂತ ಹೋಗಿ ಬಿದ್ದೋಯ್ತೀರ. ಅದೇ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು, ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ಇರೋ ಫ್ಯಾಕ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನ್ ಏನ್ ನಿಮ್ಗೆ ಹಂಗ್ ಹೋದೆ ಇಲ್ಲೋದೆ ಹಂಗ್ ಮಾಡದೆ ನಾನು ಏನು ತೋರ್ಸೋ ಅಷ್ಟು ದೊಡ್ಡವನು ಅಲ್ಲ. ನಾನ್ ನಿಮ್ಗೆ ಇದ್ರ ಬಗ್ಗೆ ತುಂಬಾ ಡಿಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟು ನಾಲೆಡ್ಜ್ ನನ್ಗಿದ್ಯೋ ಇಲ್ವೋ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ನನ್ನ ನಾಲೆಡ್ಜ್ ಏನ್ ಬರ್ತಿದೆ, ನನ್ನ ಪರ್ಸನಲ್ ಒಪಿನಿಯನ್ ಏನಿದೆಯೋ ಅದನ್ನ ಮಾತ್ರ ನಿಮ್ಗೆ ಶೇರ್ ಮಾಡ್ತೀನಿ ಹೊರತು ಇನ್ನೊಬ್ರು ಏನೋ ಹೇಳ್ರು ಅವ್ರು ಏನೋ ಹೇಳ್ರು ಅನ್ನೋದು ನಾನ್ ನಿಮ್ಗೆ ಏನು ಶೇರ್ ಮಾಡಕ್ ಹೋಗಲ್ಲ. ಇರೋದ್ನ ನಿಮ್ಗೆ ಇದ್ದಂಗೆ ಹೇಳ್ತಾ ಇದ್ದೀನಿ. ವಿಡಿಯೋ ತುಂಬಾ ಲೆಂತ್ ಆಗಿ ಅಥವಾ ಏನಾದ್ರು ಹೋಗುತ್ತಾ ನಿಮ್ಗೆ ಒಂದೊಂದ್ ಟೈಮ್ ಅನ್ಸುತ್ತೆ, ಏನ್ ಇದು ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಬರ್ತಿದೆ ಅಂತ ಎಲ್ಲ ಅನ್ಸುತ್ತೆ. ನಾನ್ ನಿಮ್ಗೆ ಇರೋದ್ ಇದ್ದಂಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಇರೋದ್ನು ಒಂದು ಆದಷ್ಟು ನಾನು ಪ್ರಯತ್ನ ಪಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರ್ಸಕ್ಕೆ. ಬಟ್ ಒಂದೊಂದ್ ಟೈಮ್ ಅಲ್ಲಿ ಆ ಟಾಪಿಕ್ ಅನ್ನೋದು ನಿಮ್ಗೆ ಬೇಕೇ ಬೇಕಾಗುತ್ತೆ. ಇವತ್ತಲ್ಲ ನಾಳೆ ಅಲ್ಲ ಕೂತ್ಕೊಂಡ್ ವಿಡಿಯೋ ನೋಡೋರ್ಗೆ ಅರ್ಥ ಆಗುತ್ತೆ. ಇವತ್ತು ಈ ವಿಡಿಯೋ ಓಡುತ್ತೋ ಓಡಲ್ಲ ಅಂತ ನಾನ್ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಒಪಿನಿಯನ್ ಏನಿದೆಯೋ ನಾನ್ ನಿಮ್ಗೆ ಏನ್ ಹೇಳಕ್ ಬಂದಿದ್ದೀನಿ ಆ ಕಾರಣಕ್ಕೆ ಬಂದಿದ್ದೀನಿ. ನೋಡಿ ನಿಮ್ಗೆ ಈ ತಿಂಗಳು ಬಿಟ್ಬಿಡಿ. ನಿಮ್ಗೆ ಈ ತಿಂಗಳು ನಿಮ್ಗೆ 1 ಮಂತ್ ಹೆಂಗಿತ್ತು ಆಟೋ ಓಡಿಸಿದ್ದು ಎಲ್ಲ ಒಪಿನಿಯನ್ ಹೇಳಿ ಅಂತ ಅಂದ್ರೆ ಚೆನ್ನಾಗಿತ್ತು, ಏನಂತದೇನು ತೊಂದ್ರೆ ಏನಿಲ್ಲ. ಬಟ್ ನೀವು ಆಟೋ ತಗೊಳ್ಳೋರು ಒಂದಷ್ಟು ಜನ ನಾನು ನೋಡಿದೀನಿ ರಿಯಲ್ ಆಗಿ. ನೀವು ದುಡಿತಿರೋದ್ ನಿಮ್ಗೆ ಏನ್ ಕಂಫರ್ಟಬಲ್ ಬೇಕೋ ಅದ್ ಆಟೋದ್ರಲ್ಲಿ ಮಾಡ್ಕೊಳ್ಳಿ, ಹೇಳ್ತೀನಿ ಕೇಳಿ.
ಆಟೋದಲ್ಲಿ ಕಂಫರ್ಟಬಿಲಿಟಿ ಅಂತ ಇಲ್ಲ ಅಂದ್ರೆ ಕೂತ್ಕೊಂಡು ಓಡ್ಸಕ್ ಆಗಲ್ಲ. ನಾಳೆ ಹೆಲ್ತ್ ಇಶ್ಯೂಸ್ ಅನ್ನೋದು ಬಂದೇ ಬರುತ್ತೆ. ನೀವು ಅಲ್ಲೋ ಎತ್ಕೊಂಡು ಹೋಗಿ ಏನು ದುಡ್ಡು ಸುರಿತೀರಾ, ಸುಮ್ನೆ ದುಡ್ಡು ಸುರಿತೀರಾ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನಿಮ್ ಕಂಫರ್ಟಬಿಲಿಟಿ ಎಷ್ಟಿರುತ್ತೋ ನೀವು ಅಷ್ಟು ನೋಡ್ಕೊಂಡು ನಿಮ್ಗೆ ಏನ್ ಬೇಕು, ನಿಮ್ಗೆ ಯಾವ ರೀತಿ ಬೇಕು. ಒಂದು ಫ್ಯಾನ್ ಇರ್ಬೋದು, ನಾನು ಹಾಕ್ಸ್ಕೊಂಡಿದ್ದೀನಿ, ಆ ತರ ಹಾಕ್ಸ್ಕೊಳ್ಳಿ. ಕಮ್ಮಿ ಅಮೌಂಟ್, ಒಂದು 250. ನಿಮ್ಗೆ ಅದ್ ಹೆಂಗ್ ಹಾಕೋಬೇಕಂತಾನು ತೋರಿಸಿದೀನಿ. ಅಕಸ್ಮಾತ್ ಆ ವಿಡಿಯೋ ಇಲ್ಲ ಅಂದ್ರೂ ಹೇಳಿ, ಬೇಕಂದ್ರೆ ನಿಮ್ಗೆ ಹೆಂಗೆ ಅಂತ ಬೇಕಂದ್ರೆ ನಾನು ತೋರಿಸ್ಕೊಡ್ತೀನಿ. ಅದ್ರಲ್ಲೇನು ನನಗೇನು ದುಡ್ಡು ಬರುತ್ತೆ, ಏನೋ ಇವನೊಂದು ವ್ಯೂಸ್ಗೋಸ್ಕರ ಹೇಳ್ತಾವ್, ಆ ರೀತಿ ಏನಿಲ್ಲ. ಗೊತ್ತಿಲ್ದಿರೋರು ಏನೋ ಹಾಕೋ ₹200 ₹250 ಅಷ್ಟೇ ರೀ ಫ್ಯಾನ್. ಅದು ಸಾಕ್, ಸಿಂಪಲ್ ಆಗಿರೋದು ಈಸ್ಕೊಡ್ರಿ. ಅದೇನ್ ಜಾಸ್ತಿ ಹೊತ್ತು ಹಾಕಲ್ಲ. ನಾವು ಬಿಸಿಲಲ್ಲಿ ಏನಾದ್ರು ನಿಂತಿರ್ತೀವಲ್ಲ, ಬಾಡಿಲಿ ಇಲ್ಲೆಲ್ಲ ಫುಲ್ ಸ್ವೆಟ್ ಆಗುತ್ತೆ. ಸೆಕೆ ಆದಾಗ ಆ ಟೈಮಲ್ಲಿ ಫ್ಯಾನ್ ಬಂದಾಗ ಏನಾದ್ರು ತಂಪಾಗಿ ಬರುತ್ತೆ ಗಾಳಿ. ಬೇಕಂದ್ರೆ ಈಗ ನೋಡಿ, ನನ್ ಕೂದ್ಲು ನೋಡಿ ಶೇಕಿಂಗ್ ಆಗ್ತಿದ್ಯಾ, ಅಷ್ಟು ನಿಮ್ಗೆ ತೋರಿಸಿದ ಅಷ್ಟೇ. ಇಲ್ಲಿ ಕ್ಲೀನ್ ಆಗಿ ಗಾಳಿ ಬರುತ್ತೆ, ಸಾಕು. ಕಸ್ಟಮರ್ಗೆ ಯಾರಿಗೂ ಬೇಡ ಗಾಳಿ, ನಿಮ್ಗೆ ಹಾಕೊಳ್ಳಿ ಸಾಕು. ಯೋಚನೆ ಮಾಡಿ. ನಾವು ನೋಡಿ, ನನಗೂ ಆದಷ್ಟು ಕನ್ಸೆಪ್ಟ್ ಏನೇನ್ ಬೇಕು ನಾನು ಟ್ರೈ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ನನ್ ಕೈಯಲ್ಲಿ ಏನಾಗುತ್ತೋ ಅಷ್ಟು ನಾನು, ಯಾಕಂದ್ರೆ ನಿಮ್ಗೆ ಡೈಲಿ ಒಂದೇ ತರ ವಿಡಿಯೋ ಅಂತೂ ತೋರ್ಸಕ್ ನಂಗೆ ಇಷ್ಟ ಇಲ್ಲ. ಡೈಲಿ ಬಂದೆ, ಇವತ್ತು ಅಲ್ಲೋದೆ ಅಲ್ಲಿ ತಿಂದೆ ಇಲ್ಲಿ ಮಾಡ್ದೆ, ಇರೋದ್ನ ಒಂದಿನ ಏನೋ ನೀವು ನೋಡ್ತೀರಾ ವಿಡಿಯೋ, 2ನೇ ದಿನಾನು ಹೋಗ್ಲಿ ತಗೊಳಪ್ಪ ಹೋಗ್ಲಿ ಇವತ್ತು ಏನೋ ಹಾಕೋನಂದ, 3ನೇ ದಿನ ನೀವು ವಿಡಿಯೋ ನೋಡ್ತೀರಾ, ಅಯ್ಯೋ ನನ್ ಮಗ ಬರೀ ಇದ್ದಿದ್ ಮಾಡಿದ್ದೆ ತೋರಿಸೋ, ಯಾವನಿಗ್ ಬೇಕ ಅನ್ಬಿಟ್ಬಿಟ್ಟು ನಿಮ್ ಮೆಂಟಾಲಿಟಿ ಏನೋ ನನಗೂ ಗೊತ್ತಾಗುತ್ತೆ. ಆ ಕಾರಣಕ್ಕೆ ನಾನು ಏನಾದ್ರು ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನ ಟ್ರೈ ಮಾಡ್ಬೇಕು. ಮುಂದೆ ಬೇಜಾನ್ ಕಾನ್ಸೆಪ್ಟ್ಸ್ ಟ್ರೈ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆಲ್ಲ. ಪ್ರತಿಯೊಂದು ಏನೇನಾಗುತ್ತೋ ಅಷ್ಟು ನಾನು ನಿಮ್ಗೆ ಜೆನ್ಯೂನ್ ಆಗಿ ಏನು ನಿಮ್ಗೆ ತಲುಪಿಸ್ಬೇಕೋ ತಲುಪಿಸ್ತೀನಿ. ಈ ವಿಡಿಯೋ ನೋಡಿ ಒಂದಷ್ಟು ಜನ ಕೆಟ್ಟದ್ ಹೇಳ್ಬೋದು, ಒಳ್ಳೇದ್ ಹೇಳ್ಬೋದು. ನೋಡಿ, ಹೇಳೋರು ಹೇಳ್ಕೊಂಡು ಇರ್ತಾರೆ, ಬೈಯೋರು ಬೈಕೊಂಡಿರ್ತಾರೆ. ಇನ್ನೊಬ್ರು ಒಂದಷ್ಟು ಜೆನ್ಯೂನ್ ಆಗಿ ಬರ್ತಾರೆ, ಹೇಳ್ತಾರೆ ಕಮೆಂಟ್, ಅಪ್ಪ ಹಿಂಗಲ್ಲಪ್ಪ ಹಿಂಗ ಅಂತವ್ರಿಗೆ ಬೇಕಾ ನಾನು ತಲೆಬಾಗಿ ಏನ್ ಅವ್ರು ಹೇಳ್ತಾರೋ ಕೇಳಿಸ್ಕೊಂಡು, ಏನಾದ್ರು ನನ್ನಲ್ಲೂ ತಪ್ಪಿದ್ರೆ ಅದನ್ನ ಎಷ್ಟು ಸರಿ ಮಾಡ್ಕೋಬೇಕೋ ಸರಿ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ಇದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನೀವು ಅಷ್ಟೇ, ನಿಮ್ದೇ ಆದಂತ ಲೈಫ್ ಇದೆ. ಇನ್ನೊಬ್ರು ಏನಂದ್ರೆ ನಮ್ ಮೆಂಟಾಲಿಟಿಗಳು, ಅವನ್ ಏನು ಹೇಳ್ದ, ಇವನ್ ಏನು ಹೇಳ್ದ, ಅವ್ರು ಏನು ಹೇಳ್ರು, ನಮ್ಗ್ ಬೇಡ, ನಾವಾಯ್ತು ನಮ್ ಜೀವನ ಆಯ್ತು ಅನ್ಕೊಂಡು ಹೋಗದ ಸುಮ್ನೆ. ನನ್ ಈಗ್ಲೂ ಹಂಗೆ ಇರೋದು, ಹಿಂದೆನೂ ಹಂಗೆ ಇದ್ದೀನಿ, ಮುಂದಕ್ಕೂ ಹಂಗೆ ಇರ್ತೀನಿ. ನಾನು ಯಾರ್ದು ಏನು ಅಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತೆ. ಮನುಷ್ಯ ಅಂದ್ಮೇಲೆ ಒಂದು ತಪ್ಪು ಹಾಗೆ ಆಗುತ್ತೆ. ತಪ್ಪು ಮಾಡಿಲ್ದಿರೋ ಮನುಷ್ಯ ಅನ್ನೋರು ಯಾರು ಇರಲ್ಲ. ಸಣ್ಣ ಪುಟ್ಟ ಹಾಗೆ ಆಗುತ್ತೆ. ಏನಾರು ಇದ್ರೆ ಅಂತ ಆತರ ಏನಾರು ಇದ್ರೆ ಹೇಳಿ ತಿತ್ಕೊಳ್ಳೋದ, ನನಗೂ ಗೊತ್ತಾಗುತ್ತೆ. ತೀರಾ ದೊಡ್ಡ ತಪ್ಪೆಲ್ಲ ನಾನು ಮಾಡಕ್ ಹೋಗಲ್ಲ. ನಂಗೂ ಗೊತ್ತು ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ. ಬನ್ನಿ, ಇವತ್ತಿನ ವಿಡಿಯೋ ಆದಷ್ಟು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ತುಂಬಾ ಡ್ರ್ಯಾಗ್ ಅಂತೂ ಮಾಡಕ್ ಹೋಗಲ್ಲ. ಇನ್ನೇನಾದ್ರು ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳಿ. ನಾಳೆಯಿಂದ ಆದಷ್ಟು ಜೆನ್ಯೂನ್ ಆಗಿ ಎಷ್ಟಾಗುತ್ತೋ ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ನಾಳೆ ಇನ್ನ ನೋಡಿ, ನಿಮ್ಗೆ ಹೇಳ್ದೆ EMI ಅಮೌಂಟ್ ಇದೆಲ್ಲ ಏನಕ್ಕೆ ನಿಮ್ಗೆ, ನನಗೆ ಶಾರ್ಟೇಜ್ ಆಗಿದೆ ರೀ. ನಾನೇನೋ ಒಂದ್ ಸ್ವಲ್ಪ ಅಲ್ಲೋ ಇಲ್ಲ ಅಡ್ಜಸ್ಟ್ ಮಾಡಿ ಕಟ್ಬೇಕಿಲ್ಲ, ಏನೋ ಒಂದ್ ಮಾಡ್ಕೋತೀನಿ, ಮಾಡಲ್ಲ ಅಂತ. ನೀವು ಇದಕ್ಕೆ ಪ್ರಾಬ್ಲಮ್ ಬರಬೇಡಿ ಅನ್ನೋ ಒಂದ್ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಸುಮ್ನೆ ಕಮಿಟ್ಮೆಂಟ್ ಇರುತ್ತೆ ನಿಮ್ಗೆ ಆದಂತ. ತಿಂಗಳಲ್ಲಿ ಇಷ್ಟು ಬಾಡಿಗೆ ಕಟ್ಟಬೇಕು, ಮನೆ ರೇಷನ್, ಆಚೆ ಒಂದ್ ಸಾಲ, ನಿಮ್ದು ಯಾವ್ದೋ ಒಂದ್ ಸಾಲ, ಇಲ್ಲ ಆಟೋ ತಗೊಂಡಿರ್ತ ಅದಕ್ಕೊಂದ್ ಸ್ವಲ್ಪ ಅಮೌಂಟ್, ಅಲ್ಲಿ ಯಾವ್ದೋ ಒಂದಷ್ಟು ಬಡ್ಡಿ, ಪ್ರತಿಯೊಂದು ಇರುತ್ತೆ. ಎಲ್ಲ ಯೋಚನೆ ಮಾಡಿ ಥಿಂಕ್ ಮಾಡಿ ತಗೊಳ್ಳಿ. ನೀವ್ ಒಂದ್ಸರಿ ದಿನಕ್ಕೆ ಆಪ್ ಆನ್ ಮಾಡಿದ್ರಿ ಅನ್ಕೊಳ್ಳಿ, ದಿನಕ್ಕೆ ₹60 ₹80 ಹೊಗೆ ಫಿಕ್ಸ್. ಏನ್ ಸಣ್ಣ ಪುಟ್ಟ ಟೀ ಕಾಫಿ ಅದು ಇದು ಅಂತ ಏನಾರು ಒಂದಿತ್ತಂದ್ರೆ ₹100 ಒಂದ್ ದಿನಕ್ಕೆ ₹200 ಮಿನಿಮಮ್. ನೀವು ಗ್ಯಾಸು ಲೆಕ್ಕ ಹಾಕೊಳ್ಳಿ, ₹200 ಒಂದ್ ದಿನದ ಖರ್ಚು, ಆಪ್ ಅದು ಇದು ಕನ್ಕೊಂಡು. ಇನ್ನ ಗ್ಯಾಸು ಚೆನ್ನಾಗಿ ಡ್ಯೂಟಿ ಮಾಡ್ತೀರ ಅಂದ್ರೆ ಒಂದ್ ₹300 ಗ್ಯಾಸ್ ಹೋಗೇ ಹೋಗುತ್ತೆ ಮಿನಿಮಮ್. ಅಂದ್ರು ಹೆಂಗಿರು ಒಂದ್ ₹300 ಗ್ಯಾಸ್ ಹೋಗೇ ಹೋಗುತ್ತೆ. ₹300 ಗ್ಯಾಸ್ ಹೋಯ್ತು, ₹200 ನಿಮ್ದು ಎಕ್ಸ್ಪೆನ್ಸಿವ್ ಆಯ್ತು. ಇನ್ನು ಊಟ, ಮಧ್ಯಾಹ್ನ ಏನಾದ್ರು ಮನೆಗೆ ಹೋಗಿ ತಿನ್ನೋರಾದ್ರೆ ಪರವಾಗಿಲ್ಲ, ಇಲ್ಲ ಹೋಟ್ಲಲ್ಲಿ ಹೋಗಿ ತಿಂತೀರ ಅಂದ್ರೆ ಮಿನಿಮಮ್ ಒಂದ್ ₹100 ಇಟ್ಕೊಡ್ರಿ. ಮಿನಿಮಮ್ ಊಟ ₹600 ಅಷ್ಟೇ. ಇದು ಡೈಲಿ ಎಕ್ಸ್ಪೆನ್ಸಿವ್ ಅನ್ನ ನಿಮ್ ತಲೆ ಮೇಲೆ ಏನಂತಾರ ಗೊತ್ತಾ, ಸರ್ಪ್ಲಸ್ ಅನ್ಬಿಟ್ಟು ಹಿಂಗ್ ಕುತ್ಕೊಂಡಿರುತ್ತೆ ಮೈನಸ್ ಆಗಿ.
600 ರೂಪಾಯಿ. ನೀವು ಆಚೆ ಬಂದಿದ ತಕ್ಷಣ 600 ರೂಪಾಯಿ. ಅದಲ್ದಿರ ಒಂದ್ ದಿನಕ್ಕೆ ನೀವು EMI ಹಾಕ್ಸ್ಕೊಂಡಿರ್ತೀರ ಅಂದಾನು ಒಂದ್ ದಿನಕ್ಕೆ 400 ರೂಪಾಯಿ ಇಲ್ಲ 500 ರೂಪಾಯಿ ಅಂತ ಇಟ್ಕೊಳ್ಳಿ. ಮಿನಿಮಮ್ 400 ರೂಪಾಯಿ ಅಷ್ಟೇ. 400 ರೂಪಾಯಿ ಪ್ಲಸ್ ಇದೊಂದು 1000 ರೂಪಾಯಿ ನಿಮ್ದಲ್ಲ ಅಂತ ದುಡ್ಡು ಎತ್ತಿ ಇಡ್ಬೇಕು. ಇದ್ರಲ್ಲಿ ನಿಮ್ ಮನೆ ಬಾಡಿಗೆ, ನಿಮ್ ಕಮಿಟ್ಮೆಂಟ್, ಅದು ಇದು ಅಂತ ಎಲ್ಲಾರು ಸೇರ್ಕೊಂಬಂದ್ರೆ 800 ರೂಪಾಯಿ, 1800 ರೂಪಾಯಿ ನಿಮ್ದಲ್ಲ ಅಂತ ಎತ್ತಿಟ್ಬಿಡ್ಬೇಕು. ಇನ್ ನಿಮ್ ಒಡವೆ ಇಟ್ಟಿದ್ದು ಸಣ್ಣ ಪುಟ್ಟ ಆಗ ಆ ಸಾಲ ಯಾವ್ದಾದ್ರು ಒಂದಿತ್ತು ಅದೇನಾದ್ರು ಅದಕ್ಕೊಂದು 600, ಅದಕ್ಕೊಂದು 500 ರೂಪಾಯಿ ಎತ್ತಿಟ್ಟಿರು ನಿಮ್ ಗಾಡಿ ಮೇಂಟೆನೆನ್ಸ್ ಅಂತ ಬರುತ್ತೆ, ಸರ್ವಿಸ್ ಕಾಸ್ಟ್ ಅಂತ, ಅದೊಂದು 200 ರೂಪಾಯಿ, 2500 ನಿಮ್ದಲ್ಲ ಅಂತ ದುಡಿಬೇಕು. ಇದು ರಿಯಾಲಿಟಿ ಇದೆಲ್ಲ ನಿಮ್ಗೆ ಯಾರು ಹೇಳಲ್ಲ. ಸುಮ್ನೆ ಏನೋ ಒಂದು ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ 2500 ದುಡಿಬೋದು, 3500 ದುಡಿಬೋದು, 4 ವರ್ಷ. ನಮ್ ಹುಡ್ಗ ಇನ್ನ ಒಬ್ಬ ಅವನೇ ದುಡಿತಾನೆ, ಇನ್ನ 3000 ಇಲ್ಲಂದ್ರೆ ಮನೆಗೆ ಹೋಗಲ್ಲ ಅವನು. ಕೈಗೆ 3000 ಎತ್ಕೊಂಡೇ ಎತ್ಕೋತಾನೆ, ಚೆನ್ನಾಗ್ ದುಡಿತಾನೆ. 3000 ರೂಪಾಯಿ ಇಲ್ಲ ಅಂದ್ರೆ ಅವ್ನ್ ಮನೆಗೆ ಹೋಗಲ್ಲ ಅವನು. ಕಷ್ಟ ಬೀಳ್ತಾನೆ, ದುಡಿತಾನೆ. ಬೆಳಗ್ಗೆ 5 ಗಂಟೆಗೆ ಬರ್ತಾನೆ, ನೈಟ್ 8 ಗಂಟೆವರೆಗೂ ದುಡಿತಾನೆ. ಮಧ್ಯ ಒಂದು 3 ಅವರ್ ರೆಸ್ಟ್ ಹೊಂಟೋಯ್ತಾನೆ ಮನೆಗೆ. ಮಧ್ಯ ಒಂದ್ 3 ಅವರ್ ಪಕ್ಕ ರೆಸ್ಟ್ ಮಾಡ್ಕೋತಾನೆ. 5 ಗಂಟೆಗೆ ಫಿಕ್ಸ್ ಆ ರೋಡಲ್ಲಿ ಬಂದ್ಬಿಟ್ಟಿರ್ತಾನೆ. ಮನೆ ಬಿಟ್ಟು ಅವ್ನ ಎದ್ದಿ ಬರೋದಲ್ಲ, ರೋಡಲ್ಲಿ 5 ಗಂಟೆಗೆ ಅವ್ನು ಇರ್ಬೇಕು. ಆ ಟೆನಿ ಕಾಸ್ಟ್ ಇದ್ಬಿಡ್ತಾನೆ. ನೈಟ್ 8-9 ಗಂಟೆವರೆಗೂ ದುಡಿತಾನೆ, ಮನೆ ಹೊಂಟೋಯ್ತಾನೆ. 3000 ಇಲ್ಲ ಅಂದ್ರೆ ಹೋಗಲ್ಲ ಅವನು. ಎಲ್ಲ ಕಳ್ದಿ, ಗ್ಯಾಸು ಗೀಸು, ಅವ್ನ್ ಟೀ ಕಾಫಿ ಎಲ್ಲ ಕಳ್ದಿ. ನಿಮ್ಗಿರೋದ್ ನಾನು ಹೇಳ್ತಾ ಇರೋದು. ಇಲ್ದಿರೋದೆಲ್ಲ ನಾನ್ ನಿಮ್ಗೆ ಏನೋ ತಗೊಂಬಂದ್ ತಲೆಗೆಲ್ಲ ಹೇಳಕ್ ಹೋಗಲ್ಲ. ವಿಡಿಯೋ ಲೆಂತ್ ಆಗೋದ್ ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ, ಏನಿದೆಯೋ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನಿಮ್ಗೆ 1 ತಿಂಗಳು ಯಾವ ರೀತಿ ನನ್ ಕಮಿಟ್ಮೆಂಟ್ ಇದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವಿಡಿಯೋದಲ್ಲಿ ಏನೇನ್ ಆಗುತ್ತೋ ನಾನ್ ನಿಮ್ಗೆ ಏನ್ ಪ್ರಾಮಾಣಿಕವಾಗಿ ಏನೇನ್ ತೋರಿಸ್ಬೋದೋ ತೋರಿಸ್ತೀನಿ. ಇರೋದ್ ಇದ್ದಂಗ್ ತೋರ್ಸೋದ್ರಿ. ಸುಮ್ನೆ ಏನೋ ಒಂದ್ ತೋರಿಸ್ಬಿಟ್ಟು ಇಲ್ದಿರೋವೆಲ್ಲ ನಾನ್ ನಿಮ್ಗೆ ತೋರ್ಸಕ್ ಆಗಲ್ಲ. ಇಲ್ದಿರೋದು ನಿಮ್ಗೆ ಹೇಳಕ್ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ. ಆದಷ್ಟು ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ನಾನು ಈ ವಿಡಿಯೋ ಪ್ರಯತ್ನ ಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಬನ್ನಿ, ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿಕ್ಕೆ ಧನ್ಯವಾದ. ಥ್ಯಾಂಕ್ ಯು.